ಉದಾಹರಣೆಗೆ ತಾಂಬೂಲ ಇದೆ. ತಾಂಬೂಲಕ್ಕೆ 13 ಗುಣಗಳನ್ನು ಹೇಳ್ತಾರೆ. ತಾಂಬೂಲಸ್ಯ ಸಖೇ ತ್ರಯೋದಶ ಗುಣಾಹ ಅಂತ. ಅದು ವಾತ ಪಿತ್ತ ಕಫ ಎಲ್ಲಕ್ಕೂ ಉಪಯೋಗ ಆಗ್ತಕ್ಕಂಥ ತುಂಬ ಒಳ್ಳೆಯ ವಸ್ತು ಅದು ಅಂತ. ಆ ತಾಂಬೂಲ ಇವತ್ತು ಒಳ್ಳೆ ಸ್ಥಿತಿಯಲ್ಲಿ ಇದೆಯಾ ಅಂದರೆ ಇಲ್ಲ. ಯಾಕಿಲ್ಲ ಅಂದರೆ ತಂಬಾಕು ಬಂದು ಸೇರ್ಕೊಂಡಿದ್ದದಕ್ಕೆ ಅಂತ, ಹೊರಗಡೆಯಿಂದ ಅಂತ. ಈ ಸಹವಾಸ ದೋಷ ಅನ್ನೋದಕ್ಕೆ ತಾಂಬೂಲದಂಥ ಉದಾಹರಣೆ ಬೇರೆ ಯಾವುದೂ ಇಲ್ಲ ಅಂತ. ತುಂಬ ಉತ್ತಮವಾದ ವಸ್ತು. ಊಟ ಆದಮೇಲೆ ಸೇವನೆ ಮಾಡಬೇಕು. ಅದನ್ನು ಗೃಹಸ್ಥರಾದವರು ಸೇವನೆ ಮಾಡಿದ್ರೆ ತುಂಬ ಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದದು. ಆದರೆ ಅಂಥ ವಸ್ತು ಎಲ್ಲಿ ಬಂತು ಅಂದರೆ ಮುಟ್ಬೇಡ ಅದನ್ನು ಅಂತ, ಹಾಕಬೇಡ ಅದನ್ನು ಅಂತ. ಕಾರಣ ಏನು ಅಂದರೆ ಈ ತಂಬಾಕು ಬಂದು ಸೇರ್ಕೊಳ್ತಲ್ಲ, ಅದರಿಂದಾಗಿ ತಾಂಬೂಲಕ್ಕೆ ಕೆಟ್ಟ ಹೆಸರು ಬಂತು. ಹೀಗೆ ನಮ್ಮ ಆಚರಣೆಗಳು, ಉದಾಹರಣೆಗೆ ದೀಪಾವಳಿ ಪಟಾಕಿ ಅಂತ ತೊಗೊಂಡ್ರೆ, ದೀಪಾವಳಿ ದೀಪ ಹಚ್ಚಿ ಆಚರಣೆ ಮಾಡ್ತಾಯಿದ್ವು ಒಂದು ಕಾಲದಲ್ಲಿ. ಅದು ಯಾವ್ಯಾವ ಥರ ಪಟಾಕಿ ನಾವು ಆಚರಣೆ ಮಾಡ್ತಾಯಿದ್ವೋ ಆಯಾ ಥರನೇ ಇದ್ದರೆ ಅಂತ ಸಮಸ್ಯೆ ಏನಿರಲಿಲ್ಲ. ಆದರೆ ನಾವಲ್ಲಿ ಬೇರೆ ಬೇರೆ ತಂದ್ವಲ್ಲ ಆಮೇಲೆ ಅಲ್ಲೇ ಸಮಸ್ಯೆಗಳು ಇರೋಂಥದ್ದು. ನಾವು ಅದನ್ನು ದೂರೋದು ಬೇಡ ಅಂತ, ಪರಂಪರೆಯನ್ನು ದೂರೋದು ಬೇಡ ಅಂತ ನಮ್ಗೆ ಅನ್ಸೋಂಥದ್ದು ಅಂತ.